ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭೆಯ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಬಾರಿಯ ಚಳಿಗಾಲದ ಅಧಿವೇಶನವನ್ನ ಸುಸೂತ್ರವಾಗಿ ನಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷ ಬಿಡ್ತಾ ಇಲ್ಲ. ರಾಹುಲ್ ಗಾಂಧಿ ಒಂದೇ ಹೇಳ್ತಾ ಇರುವಂತಹದ್ದು ಅದಾನಿ ಅದಾನಿ ಅದಾನಿ. ಮೋದಿ ಅದಾನಿ ಏಕ್ ಹೇ, ಅದಾನಿ ಸೇಫ್ ಹೇ. ಇದು ರಾಹುಲ್ ಗಾಂಧಿ ಅವರ ಘೋಷವಾಕ್ಯ. ಬಿಜೆಪಿಯವರು ಒಂದಷ್ಟು ದಿನ ತಾಳ್ಮೆಯಿಂದ ಇದನ್ನೆಲ್ಲ ನೋಡಿದ್ರು. ಇವತ್ತೆಲ್ಲ ನಾಳೆ ಕಾಂಗ್ರೆಸ್ನವರು ಸರಿ ಹೋಗಬಹುದು, ಚರ್ಚೆಯಲ್ಲಿ ಭಾಗವಹಿಸಬಹುದು, ಸಂಸತ್ ಅಧಿವೇಶನವನ್ನ ಸುಸೂತ್ರವಾಗಿ ನಡೆಯೋದಕ್ಕೆ ಅನುವು ಮಾಡಿಕೊಡಬಹುದು ಅಂತ ಬಿಜೆಪಿಯವರು ತಾಳ್ಮೆಯಿಂದ ಕಾದಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಯಾಕೋ ಸರಿದಾರಿಗೆ ಬರುವಂತೆ ಕಾಣ್ತಾ ಇಲ್ಲ. ವಿಪಕ್ಷಗಳು ಯಾರೂ ರಾಹುಲ್ ಗಾಂಧಿಗೆ ಬೆಂಬಲ ಕೊಡ್ತಾ ಇಲ್ಲ. ಕೇವಲ ಕಾಂಗ್ರೆಸ್ನವರು ಮಾತ್ರ ಈ ಹಂಗಾಮವನ್ನು ಸೃಷ್ಟಿ ಮಾಡ್ತಾ ಇರುವಂತಹದ್ದು. ಒಟ್ಟು 9 ದಿನದ ಸದನ ನಡೆದಿದೆ. 9 ದಿನಗಳು ಕೂಡ ಕಂಪ್ಲೀಟ್ ಆಗಿ ವ್ಯರ್ಥ ಆಗಿದೆ. ಅದರಲ್ಲಿ ಯಾವುದೇ ರೀತಿಯ ಔಟ್ಕಮ್ ಬರ್ತಾ ಇಲ್ಲ. ಹೀಗಾಗಿ ಬಿಜೆಪಿಯವರು ಈಗ ರಾಹುಲ್ ಗಾಂಧಿ ಅವರ ಫೈಲ್ ಅನ್ನು ಓಪನ್ ಮಾಡಿದ್ದಾರೆ. ಮಿತ್ರರೇ, ಯಾವ ಮಟ್ಟಿಗೆ ರಾಹುಲ್ ಗಾಂಧಿ ಸಿಕ್ಕಾಕೊಂಡಿದ್ದಾರೆ ಅಂತಂದ್ರೆ, ಬಿಜೆಪಿಯ ಒಬ್ಬ ಸಂಸದ, ಬಿಜೆಪಿಯ ವಕ್ತಾರರು ಕೂಡ ಹೌದು, ಅವರು ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅಂತ ಕರೆದಿದ್ದಾರೆ. ಕೇವಲ ಸುಮ್ಮನೆ ಆರೋಪ ಮಾಡಿದ್ದಲ್ಲ ಅಥವಾ ಹೇಳಿಕೆಗೋಸ್ಕರವಾಗಿ ದೇಶದ್ರೋಹಿ ಅಂತ ಕರೆದಿದ್ದು ಅಲ್ಲ, ಅದಕ್ಕೆ ಒಂದಷ್ಟು ದಾಖಲೆಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಭಾರತದಲ್ಲಿ ಸೆಷನ್ ನಡೆಯುವಂತಹ ಸಂದರ್ಭದಲ್ಲಿ ವಿದೇಶಿ ಪತ್ರಿಕೆಯನ್ನು ಇಟ್ಟುಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡಲಾಗುತ್ತೆ, ಯಾವ ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಲಾಗುತ್ತೆ, ಭಾರತದ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಇವರು ಹೇಗೆ ಹುನ್ನಾರ ಮಾಡ್ತಾ ಇದ್ದಾರೆ, ಇದೆಲ್ಲದರ ಕುರಿತಾದಂತಹ ಒಂದು ಫೈಲ್ ಅನ್ನು ಓಪನ್ ಮಾಡಿದ್ದಾರೆ. ಇದು ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಮತ್ತು ಜಾರ್ಜ್ ಸೋರೋಸ್ ಹೆಸರು ಕೇಳಿ ಬರ್ತಾ ಇದೆ. ಅಮೆರಿಕ ಸರ್ಕಾರ ಭಾರತದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ಆರೋಪಗಳನ್ನ ಬಿಜೆಪಿ ಮಾಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಖಳನಾಯಕನಾಗಿ ಕಾಣ್ತಾ ಇದ್ದಾರೆ. ಮಿತ್ರರೇ, ನನಗನ್ಸುತ್ತೆ ಕಾಂಗ್ರೆಸ್ ಬಳಿಯಲ್ಲಿ ಇದಕ್ಕೆ ಯಾವುದೇ ಉತ್ತರ ಇಲ್ಲ. ಅವರಿಗೆ ಜಾರಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲಿನಿಂದಲೂ ಕೂಡ ಅದಾನಿ ವಿಚಾರವನ್ನ ಹೆಚ್ಚು ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿ ಟಿಎಂಸಿ ನಿಲುವನ್ನು ತೆಗೆದುಕೊಂಡಿತ್ತು. ಸಮಾಜವಾದಿ ಪಕ್ಷ ಕೂಡ ಅದರ ವಿರುದ್ಧವಾಗಿತ್ತು. ಕೇವಲ ರಾಹುಲ್ ಗಾಂಧಿ ಅವರು ಅದಾನಿ ವಿಚಾರವನ್ನ ಪ್ರಸ್ತಾಪ ಮಾಡಿ ಫೈನಲಿ ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಇಡೀ ವಿಚಾರದ ಕುರಿತಾಗಿ ಹೇಗೆ ರಾಹುಲ್ ಗಾಂಧಿ ಸಿಕ್ಕಾಕೊಂಡ್ರು, ಈ ರಾಹುಲ್ ಗಾಂಧಿ ಫೈಲ್ಸ್ ಏನು, ಬಿಜೆಪಿಯವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದು ಸತ್ಯನಾ, ಅದಕ್ಕೇನಾದರೂ ದಾಖಲೆಗಳಿದೆಯಾ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಲೋಕಸಭಾ ಚಳಿಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಹೇಳ್ತಿರೋದು ಒಂದೇ ಮಂತ್ರ: ಮೋದಿ ಅದಾನಿ ಏಕ್ ಹೇ, ಅದಾನಿ ಸೇಫ್ ಹೇ. ಎಲ್ಲಿವರೆಗೆ ಅದಾನಿ ಮತ್ತು ಮೋದಿ ಒಂದಾಗಿರ್ತಾರೋ ಅಲ್ಲಿವರೆಗೂ ಅದಾನಿ ಸೇಫ್ ಆಗಿರ್ತಾರೆ. ಹೀಗಂತ ರಾಹುಲ್ ಗಾಂಧಿ ಒಂದು ದೊಡ್ಡ ಮಾಹೋಲ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಚಿಕ್ಕದಾಗಿ ಹೇಳ್ತೀನಿ. ನೀವೆಲ್ಲರೂ ಕೂಡ ಮಹಾರಾಷ್ಟ್ರದ ಚುನಾವಣೆಯನ್ನು ನೋಡಿರ್ತೀರಿ. ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಏನಾಯ್ತು, ಮೋದಿ ಅವರ ಒಂದು ಘೋಷವಾಕ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು, ಅದು ವರ್ಕೌಟ್ ಆಯಿತು ಕೂಡ. ಏಕ್ ಹೇ ತೋ ಸೇಫ್ ಹೇ. ಎಲ್ಲಿವರೆಗೆ ನಾವು ಒಂದಾಗಿರ್ತೀವೋ ಅಲ್ಲಿವರೆಗೆ ನಾವು ಸೇಫ್ ಆಗಿರ್ತೀವಿ. ಇದು ಮೋದಿ ಅವರ ಘೋಷವಾಕ್ಯ. ಮಹಾರಾಷ್ಟ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು. ಇನ್ನೊಂದು ಕಡೆ ಬಟೆಂಗೆ ತೋ ಕಟೆಂಗೆ ಕೂಡ ಸದ್ದಾಯಿತು. ಆದರೆ ನರೇಂದ್ರ ಮೋದಿ ಅವರೇ ಈ ಸ್ಲೋಗನ್ ಅನ್ನು ಹೇಳಿರೋದ್ರಿಂದಾಗಿ ಇದು ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿರೋದಿಲ್ಲ. ಈಗ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿಗೆ ಯಶಸ್ಸು ಸಿಕ್ಕಿದೆ. ಹಿಂದೂಗಳು ಒಗ್ಗಟ್ಟಾಗಿ ಮತದಾನವನ್ನು ಮಾಡಿದ್ದಾರೆ. ಜಾತಿ 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 ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಾ ಇದ್ರಲ್ಲ, ಮುಖ್ಯವಾಗಿ ರಾಹುಲ್ ಗಾಂಧಿ ಜಾತಿ ಜನಗಣತಿ ಇರಬಹುದು, ಮೀಸಲಾತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾಡ್ತಿರುವಂತಹ ಪ್ರಸ್ತಾಪಗಳಿರಬಹುದು, ಇದೆಲ್ಲವೂ ಕೂಡ ಹಿನ್ನೆಲೆಗೆ ಹೋಗ್ಬಿಟ್ಟಿದೆ. ಅದು ಯಾವುದಕ್ಕೂ ಪ್ರಾಶಸ್ತ್ಯವನ್ನ ಜನ ಕೊಟ್ಟಿಲ್ಲ. ಕೇವಲ ನಾವು ಒಂದಾಗಿರಬೇಕು, ಈ ಒಂದು ನಿಟ್ಟಿನಲ್ಲಿ ಜನ ಮತದಾನ ಮಾಡದಂತೆ ಕಂಡು ಬರ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿರೋದಿಲ್ಲ, ಇಡೀ ದೇಶದಲ್ಲಿ ಆಂದೋಲನ ಆಗಬಹುದು. ಹಿಂದೂಗಳು ಜಾಗೃತವಾಗಿ ಮತದಾನವನ್ನು ಮಾಡುವಂತಾಗಬಹುದು. ಇದು ರಾಹುಲ್ ಗಾಂಧಿಗೆ ಭಯ. ರಾಹುಲ್ ಗಾಂಧಿ ಅಂತಂದ್ರೆ ಕೇವಲ ರಾಹುಲ್ ಗಾಂಧಿ ಅಲ್ಲ, ರಾಹುಲ್ ಗಾಂಧಿ ಸುತ್ತಲೂ ಇರುವಂತಹ ಕಾಂಗ್ರೆಸ್ನ ಒಂದು ಇಕೋ ಸಿಸ್ಟಮ್ ಇದೆಯಲ್ಲ, ಆ ಇಕೋ ಸಿಸ್ಟಮ್ ಇದರಿಂದ ಬೆದರಿದೆ. ಅವ್ರಿಗೆ ಅನಿಸೋದಕ್ಕೆ ಶುರುವಾಗಿದೆ ಇದು ತುಂಬಾ ವರ್ಕೌಟ್ ಆಗುತ್ತೆ, ಇದಕ್ಕೇನಾದ್ರೂ ಕಳಂಕ ತರಬೇಕು ಅಂತ. ಅದಕ್ಕೆ ರಾಹುಲ್ ಗಾಂಧಿ ಏನ್ ಹೇಳ್ತಾ ಇದ್ದಾರೆ, ಮೋದಿ ಅದಾನಿ ಏಕ್ ಹೇ, ಅದಾನಿ ಸೇಫ್ ಹೇ. ಸಂಸತ್ನಲ್ಲೂ ಇದನ್ನೇ ಮಾಡ್ತಾ ಇದ್ದಾರೆ. ನಿನ್ನೆ ಅಂತೂ ಇದೇ ಸ್ಲೋಗನ್ ಇರುವಂತಹ ಟಿ ಶರ್ಟ್ಗಳನ್ನು ಕೂಡ ಧರಿಸಿ ಬಂದಿದ್ರು. ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಅನೇಕ ಸಂಸದರು ಮಾಸ್ಕ್ ಅನ್ನು ಹಾಕೊಂಡಿದ್ರು. ಮಾಸ್ಕ್ ಮೇಲೆ ಕೂಡ ಇದನ್ನ ಬರೆಯಲಾಗಿತ್ತು. ಈ ರೀತಿಯಾದಂತಹ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಿಜೆಪಿಯವರು ಆರಂಭದಲ್ಲಿ ನೋಡಿದ್ರು, ಸಮಾಧಾನ ಮಾಡೋದಕ್ಕೆ ಏನೆಲ್ಲ ಯತ್ನ ಬೇಕೋ ಎಲ್ಲ ಮಾಡಿದ್ರು. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತು ಈ ವಿಚಾರದಲ್ಲಿ ಯಾವುದೇ ಹುರುಳಿಲ್ಲ, ನಮಗೆ ಇದರಿಂದ ಏನು ಡ್ಯಾಮೇಜ್ ಆಗೋದಿಲ್ಲ ಅಂತ. ಹೀಗಾಗಿ ಟಿಎಂಸಿ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ, ಅಂದ್ರೆ ಮಮತಾ ಬ್ಯಾನರ್ಜಿ ಪಕ್ಷ. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷ ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಯಾಕೆ ಕೇಳಿದ್ರೆ ಇದರಲ್ಲಿ ಕಾಂಗ್ರೆಸ್ಸೇ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಅವ್ರಿಗೆ ಅನಿಸೋದಕ್ಕೆ ಶುರುವಾಗಿದೆ. ಆದ್ರೆ ಬಿಜೆಪಿಯವರು ವಿಪಕ್ಷವಾಗಿ ಕಾಂಗ್ರೆಸ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಸ್ವಲ್ಪ ದಿನ ತಾಳ್ಮೆಯಿಂದ ಕಾದ್ರು. ಆದ್ರೆ ರಾಹುಲ್ ಗಾಂಧಿ ಯಾವುದೇ ರೀತಿಯಲ್ಲೂ ಇದನ್ನು ಅರ್ಥ ಮಾಡಿಕೊಳ್ಳುವಂತೆ ಕಂಡಿಲ್ಲ. ಅದನ್ನ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾಗ್ತಿದ್ದ ಹಾಗೆ ಬಿಜೆಪಿಯ ನಾಯಕರು ಒಬ್ಬೊಬ್ಬರಾಗೆ ಸಂಸತ್ನಲ್ಲೇ ಸಿಡಿಯೋದಕ್ಕೆ ಶುರು ಮಾಡಿದ್ರು. ಸಂವಿತ್ ಪಾತ್ರ ಬಿಜೆಪಿಯ ಎಂಪಿ ಕೂಡ ಹೌದು, ಬಿಜೆಪಿಯ ವಕ್ತಾರರು ಕೂಡ ಹೌದು. ಅವರೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ನಲ್ಲಿ ರಾಹುಲ್ ಗಾಂಧಿಯನ್ನ ನೇರವಾಗಿ ದೇಶದ್ರೋಹಿ ಅಂತ ಕರೀತಾರೆ. ಈ ಕರೆಯೋದಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ ಅಂತ ಸಂವಿತ್ ಪಾತ್ರ ಹೇಳ್ತಾರೆ. ಸಂವಿತ್ ಪಾತ್ರ ಹೀಗೆ ಹೇಳೋದಕ್ಕೆ ಏನು ಕಾರಣ ಕೇಳಿದ್ರೆ, ಇತ್ತೀಚೆಗೆ ಫ್ರೆಂಚ್ನ ಒಂದು ಪ್ರಸಿದ್ಧ ಮೀಡಿಯಾ ಔಟ್ಲೆಟ್ ಆದಂತಹ ಮೀಡಿಯಾ ಪಾರ್ಟ್ ಅನ್ನುವಂಥ ಸುದ್ದಿ ಸಂಸ್ಥೆ OCCRP ಬಗ್ಗೆ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡುತ್ತೆ. ಮಿತ್ರರೇ, ಈ OCCRP ಬಗ್ಗೆ ಹೇಳಿದ್ರೆ ಮಾತ್ರ ನಿಮಗೆ ಇದು ಅರ್ಥ ಆಗುತ್ತೆ.
ಈ OCCRP ಇದೆಯಲ್ಲ, ಇದು ವಿಶ್ವದ ಸ್ವತಂತ್ರ ಸುದ್ದಿ ಸಂಸ್ಥೆ ಅಂತ ಪೋಸ್ಟ್ ಕೊಡುತ್ತೆ. ಅವ್ರು ಹೇಳ್ಕೊಳ್ಳುವಂತದ್ದು ಹಾಗೆ, ನಾವು ಮುಕ್ತ ಪತ್ರಿಕೋದ್ಯಮವನ್ನು ಮಾಡ್ತೀವಿ, ವಿಶ್ವದ ಯಾವುದೇ ಭಾಗದಲ್ಲಿ ಏನೇ ಅನ್ಯಾಯ ಆಗ್ತಿದ್ರು ಕೂಡ ನಾವು ಅದ್ರ ಬಗ್ಗೆ ಧ್ವನಿ ಎತ್ತುತ್ತೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಈ OCCRP ಭಾರತದ ಬಗ್ಗೆಯೂ ಕೂಡ ಆಗಾಗ ಸುದ್ದಿಯನ್ನು ಪ್ರಕಟಿಸ್ತಾ ಇರುತ್ತೆ. ಅದೇನು ಎತ್ತ ಆಮೇಲೆ ಹೇಳ್ತೀನಿ. ಈ ಸುದ್ದಿಗಳೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧವಾಗಿರುತ್ತೆ ಅಥವಾ ಭಾರತದ ಉದ್ಯೋಗಪತಿಗಳ ವಿರುದ್ಧವಾಗಿರುತ್ತೆ, ಭಾರತದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತಹ ಸುದ್ದಿಗಳಾಗಿರ್ತವೆ. ಈ OCCRP ಏನ್ ಸುದ್ದಿ ಪ್ರಕಟಿಸುತ್ತೋ ಅದನ್ನ ಇಟ್ಕೊಂಡು ಕಾಂಗ್ರೆಸ್ ಈ ದೇಶದಲ್ಲಿ ಹಂಗಾಮವನ್ನು ಸೃಷ್ಟಿ ಮಾಡುತ್ತೆ. ಸಂಸತ್ ಅಧಿವೇಶನ ನಡೆಯದಂತೆ ನೋಡ್ಕೊಳ್ಳುತ್ತೆ. ಒಂದೆರಡು ಬಾರಿ ಅಲ್ಲ, ಅನೇಕ ಬಾರಿ ಇದು ಆಗಿದೆ. ಈ OCCRPಯ ಬಗ್ಗೆ ಈಗ ಫ್ರೆಂಚ್ ನ ಪ್ರಸಿದ್ಧ ನ್ಯೂಸ್ ಔಟ್ಲೆಟ್ ಮೀಡಿಯಾ ಪಾರ್ಟ್ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡುತ್ತೆ. ಅವ್ರೇನ್ ಹೇಳ್ತಾರೆ ಕೇಳಿದ್ರೆ, ಈ OCCRP ಅನ್ನುವಂಥದ್ದು ಸ್ವತಂತ್ರ ಪತ್ರಿಕಾ ಸಂಸ್ಥೆ ಅಲ್ಲ. ಮೊದಲನೇ ಅಂಶ ಇದು, ಇವರು ಸ್ವತಂತ್ರವಾಗಿಲ್ಲ. ಎರಡನೇದಾಗಿ OCCRPಗೆ ಅರ್ಧ ಹಣ ಕೊಡುವಂತಹದ್ದು ಅಮೆರಿಕದ ಸರ್ಕಾರ. ಇದು ಅಮೆರಿಕದ ಸರ್ಕಾರದ ಹಿಡಿತದಲ್ಲಿರುವಂತಹ ಒಂದು ಸಂಸ್ಥೆ. ಈ ಮೀಡಿಯಾ ಪಾರ್ಟಿ ಎನ್ನುವಂತಹ ಫ್ರೆಂಚ್ ಸುದ್ದಿ ಸಂಸ್ಥೆ ಮೂರನೆಯ ಆರೋಪ ಏನ್ ಮಾಡುತ್ತೆ ಕೇಳಿದ್ರೆ, US ಯಾರ ವಿರುದ್ಧ ಬಯಸುತ್ತೋ ಅವರ ವಿರುದ್ಧ ಇವರು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾರೆ. ಹಾಗೆ OCCRPಯಲ್ಲಿ US ನ ವಿಟೋ ಪವರ್ ಇದೆ. ಯಾವುದು ಫ್ರಂಟ್ ಹೆಡ್ಡಿಂಗ್ ಸುದ್ದಿ ಆಗಬೇಕು, ಯಾವುದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು, ಇದೆಲ್ಲವುದನ್ನ ಕೂಡ ಅಮೆರಿಕದ ಸರ್ಕಾರ ನಿರ್ಧಾರ ಮಾಡುತ್ತೆ. ಒಂದು ರೀತಿಯಲ್ಲಿ ಅಮೆರಿಕ ಇದನ್ನ ತನ್ನ ವಿರೋಧಿ ದೇಶಗಳ ವಿರುದ್ಧ ಶಸ್ತ್ರದಂತೆ ಬಳಸುತ್ತೆ, ಮೀಡಿಯಾವನ್ನ ಶಸ್ತ್ರದ ರೀತಿಯಲ್ಲಿ ಬಳಸ್ತಾ ಇದೆ ಅಂತ ಹೇಳಿ ಫ್ರೆಂಚ್ ನ ಒಂದು ಸುದ್ದಿ ಸಂಸ್ಥೆ ಮೀಡಿಯಾ ಪಾರ್ಟ್ ವರದಿ ಮಾಡುತ್ತೆ. ಬಿಜೆಪಿ ಅವರು ಇದನ್ನ ಹಿಡ್ಕೊಂಡು ಈಗ ಒಂದಷ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ, ಅಂದ್ರೆ ಆಂತರಿಕವಾಗಿ ಅವರೊಂದಷ್ಟು ಪರಿಶೀಲನೆಯನ್ನ ಮಾಡಿ ಸಂಸತ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೊರಗಡೆಯೂ ಕೂಡ ಸಂಬಿತ್ ಪಾತ್ರ ಇದರ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅಂತ ಕರೆದಿದ್ದಾರೆ. ಮಿತ್ರರೇ, ನಿಮಗೆ ಈಗ ಒಂದು ಪ್ರಶ್ನೆ ಬರ್ತಾ ಇರಬಹುದು, OCCRP ಭಾರತದ ಬಗ್ಗೆ ಸುದ್ದಿ ಪ್ರಕಟ ಮಾಡೋದಕ್ಕೂ ಫ್ರೆಂಚ್ ನ ಸುದ್ದಿ ಸಂಸ್ಥೆ OCCRP ಅಮೆರಿಕದ ಸುದ್ದಿ ಸಂಸ್ಥೆ ಅಂತ ಹೇಳೋದಕ್ಕೂ ರಾಹುಲ್ ಗಾಂಧಿಗೂ ಏನ್ ಸಂಬಂಧ? ನಿಮಗೊಂದು ಪ್ರಶ್ನೆ ಬಂದಿರಬಹುದು. ಹೀಗೆ ಇಲ್ಲೇ ಇರುವಂತಹದ್ದು ವಿಚಾರ, ರಾಹುಲ್ ಗಾಂಧಿಗೆ ಏನ್ ಸಂಬಂಧ ಇದೆ ಅಂತ ಹೇಳಬೇಕಾದ್ರೆ ನಿಮಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ನಾನು ಕೊಡಬೇಕಾಗುತ್ತೆ. ಮೊದಲನೇದಾಗಿ ಜುಲೈ 1, 2021 ಭಾರತದ ಕೋವ್ಯಾಕ್ಸಿನ್ ಬಗ್ಗೆ, ಅಂದ್ರೆ ಕೊರೋನಾ ಲಸಿಕೆ ಭಾರತದಲ್ಲಿ ತಯಾರಾಯ್ತಲ್ಲ, ಇದರ ಬಗ್ಗೆ OCCRP ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡುತ್ತೆ. ಯಾವತ್ತು? ಜುಲೈ 1, 2021. ಜುಲೈ 2, 2021 ಕಾಂಗ್ರೆಸ್ ಪಕ್ಷದವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, ಭಾರತದ ಕೋವ್ಯಾಕ್ಸಿನ್ ಗುಣಮಟ್ಟದ್ದಾಗಿಲ್ಲ, ಇದರ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ ಹೀಗಂತ ಹೇಳ್ತಾರೆ. ಮಿತ್ರರೇ, ಒಂದು ವಿಪಕ್ಷವಾಗಿ ಭಾರತದಲ್ಲಿ ತಯಾರಾದಂತಹ ಕೋವ್ಯಾಕ್ಸಿನ್ ಬಗ್ಗೆ ಇವರು ಪ್ರಶ್ನೆ ಎತ್ತುತ್ತಾರೆ. ಆ ಸಂದರ್ಭ ಹೇಗಿತ್ತು ಅಂತ ಯೋಚನೆ ಮಾಡಿ. ನಾನೇನ್ ನಿಮಗೆ ವಿವರಣೆ ಕೊಡೋದು ಬೇಡ. ಇಡೀ ವಿಶ್ವ ಕೊರೋನಾ ಸಂಕಷ್ಟದಲ್ಲಿತ್ತು, ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಸಂಜೀವಿನಿಯಾಗಿ ಕಂಡಿದ್ದು ಭಾರತದಲ್ಲೇ ತಯಾರಾದಂತಹ ಲಸಿಕೆಗಳು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್. ಈ ಕೋವ್ಯಾಕ್ಸಿನ್ ವಿಚಾರವಾಗಿ ಈ OCCRP ಸುದ್ದಿಯನ್ನು ಪ್ರಕಟಿಸುತ್ತೆ. ಈ ಕೋವ್ಯಾಕ್ಸಿನ್ ನ ಗುಣಮಟ್ಟದ ಬಗ್ಗೆ ಅವರು ಪ್ರಶ್ನೆ ಎತ್ತುತ್ತಾರೆ. ಆ ವರದಿಯನ್ನ ಇಟ್ಟುಕೊಂಡು ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಕೋವ್ಯಾಕ್ಸಿನ್ ವಿರುದ್ಧವಾಗಿ ಧ್ವನಿ ಎತ್ತುತ್ತೆ. ತಪ್ಪೇನಿಲ್ಲ, ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧವಾಗಿ ಮಾತನಾಡಿದ್ದು ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ವಿಚಾರವನ್ನ ಗಮನಿಸಬೇಕು. ಕಾಂಗ್ರೆಸ್ ಏನ್ ಹೇಳ್ತು, ಬ್ರೆಜಿಲ್ ಕೋವ್ಯಾಕ್ಸಿನ್ಗೆ ಆರ್ಡರ್ ಕೊಟ್ಟಿತ್ತು, ಅನಂತರ ಬ್ರೆಜಿಲ್ ತನ್ನ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಇದಕ್ಕೆ ಕಾರಣ ಏನು? ಕೋವ್ಯಾಕ್ಸಿನ್ ಗುಣಮಟ್ಟದ್ದಿಲ್ಲ ಅಂತ. ಮಿತ್ರರೇ, ಜೂನ್ ತಿಂಗಳಿನಲ್ಲೇ ಬ್ರೆಜಿಲ್ ಕೋವ್ಯಾಕ್ಸಿನ್ ನ ಆರ್ಡರ್ ಅನ್ನ ಕ್ಯಾನ್ಸಲ್ ಮಾಡಿತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಜುಲೈನಲ್ಲಿ OCCRP ಸುದ್ದಿಯನ್ನು ಪ್ರಕಟಿಸುತ್ತೆ. ಅದಾಗ್ತಿದ್ದ ಹಾಗೆ ಕಾಂಗ್ರೆಸ್ನವರು ಆ ವಿಚಾರವನ್ನ ಎತ್ಕೊಳ್ತಾರೆ. ಭಾರತದ ಸಂಸತ್ನಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಇದು ನಂಬರ್ 1 ವಿಚಾರ. ಎರಡನೇದಾಗಿ 18 ಜುಲೈ 2021 OCCRP ಪೆಗಾಸಿಸ್ ಬಗ್ಗೆ ಒಂದು ಆರೋಪ ಮಾಡುತ್ತೆ. ಆ ಪೆಗಾಸಿಸ್ ಆರೋಪ ಏನು ಕೇಳಿದ್ರೆ, ಭಾರತದಲ್ಲಿರುವಂತಹ ವಿಪಕ್ಷದ ಅತಿ ದೊಡ್ಡ ನೇತಾರರು, ಅಂದ್ರೆ ದೊಡ್ಡ ದೊಡ್ಡ ನಾಯಕರು, ಜೊತೆಗೆ ಭಾರತದ ಸೀನಿಯರ್ ಪತ್ರಕರ್ತರು, ಇವರೆಲ್ಲರ ಮೇಲೆ ನಿಗಾ ಇಡೋದಕ್ಕೋಸ್ಕರವಾಗಿ, ಅಂದ್ರೆ ಅವರ ಮಾಹಿತಿಯನ್ನ ಕದಿಯೋದಕ್ಕೋಸ್ಕರವಾಗಿ ಭಾರತ ಸರ್ಕಾರ ಪೆಗಾಸಿಸ್ ಅನ್ನ ಬಳಸ್ತಾ ಇದೆ. ಈ ಪೆಗಾಸಿಸ್ ಅನ್ನುವಂಥದ್ದು ಮಾಹಿತಿಯನ್ನ ಕದಿಯುವಂತಹ ಒಂದು ತಂತ್ರಾಂಶ. ಆ ಪೆಗಾಸಿಸ್ ನಿಮ್ಮ ಮೊಬೈಲ್ಗೆ ಹಾಕ್ಬಿಟ್ರೆ ನೀವು ಏನೇನ್ ಮಾಡ್ತೀರಿ, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕದಿಬಹುದು. ಹೀಗೆ ಭಾರತ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ OCCRP ಜುಲೈ 18, 2021 ವರದಿ ಪ್ರಕಟ ಮಾಡುತ್ತೆ. ಅದಾಗ್ತಿದ್ದ ಹಾಗೆ ಜುಲೈ 19ನೇ ತಾರೀಕು ಕಾಂಗ್ರೆಸ್ನವರು ಪ್ರೆಸ್ ಮೀಟ್ ಮಾಡ್ತಾರೆ. ಒಂದೇ ದಿನದ ಅಂತರದಲ್ಲಿ ಕಾಂಗ್ರೆಸ್ನವರು ಪ್ರೆಸ್ ಮೀಟ್ ಆಗುತ್ತೆ. ಪ್ರಿಯಾಂಕಾ ವಾದ್ರಾನೇ ಇದ್ರ ಬಗ್ಗೆ ಮಾತನಾಡ್ತಾರೆ. ಸಂಸತ್ ಅಧಿವೇಶನದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ರಾಹುಲ್ ಗಾಂಧಿ ಹೇಳ್ತಾರೆ, ನನ್ನ ಮೊಬೈಲ್ಗೂ ಕೂಡ ಪೆಗಾಸಿಸ್ ಅನ್ನು ಹಾಕಲಾಗಿದೆ, ನನ್ನ ಮಾಹಿತಿಯನ್ನು ಕೂಡ ಕದಿಯಲಾಗಿದೆ ಅಂತ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ. ಇಡೀ ಸಂಸತ್ ಅಧಿವೇಶನದಲ್ಲಿ ಪೆಗಾಸಿಸ್ ವಿವಾದ ತಾರಕಕ್ಕೇರಿರುತ್ತೆ. ಸಂಸತ್ ಅಧಿವೇಶನವನ್ನು ನಡೆಯೋದಕ್ಕೆ ಬಿಡೋದಿಲ್ಲ. ಅದಾಗ್ತಿದ್ದ ಹಾಗೆ ಭಾರತದ ತನಿಖಾ ಸಂಸ್ಥೆಗಳೇನು ಹೇಳ್ತವೆ, ಹೌದಾ ಹಾಗಿದ್ರೆ ನಿಮ್ಮ ಮೊಬೈಲ್ ಅನ್ನ ಕೊಡಿ, ನಾವು ತನಿಖೆ ಮಾಡ್ತೀವಿ ಅಂತ. ಆಗ ಒಬ್ಬನೇ ಒಬ್ಬ ಸಂಸದ ಕೂಡ ತನ್ನ ಮೊಬೈಲ್ ಅನ್ನ ಕೊಡೋದಕ್ಕೆ ಮುಂದೆ ಬಂದಿಲ್ಲ. ಯಾಕೆಂದ್ರೆ ಪೆಗಾಸಿಸ್ ಇರಲೇ ಇಲ್ಲ. ಸುಮ್ಮನೆ OCCRP ಒಂದು ಆರೋಪವನ್ನು ಮಾಡುತ್ತೆ, ಅದನ್ನ ಇಟ್ಟುಕೊಂಡು ಭಾರತದಲ್ಲಿ ಹಂಗಾಮವನ್ನು ಸೃಷ್ಟಿ ಮಾಡ್ತಾರೆ. ಅಂತಿಮವಾಗಿ 2022ರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಈ ಪೆಗಾಸಿಸ್ ಅನ್ನುವಂಥದ್ದು ಆಧಾರರಹಿತ, ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಸಬೂತ್ ಇಲ್ಲ, ಹೀಗಂತ ಭಾರತದ ಸುಪ್ರೀಂ ಕೋರ್ಟ್ ಅದನ್ನು ತಳ್ಳಿ ಹಾಕುತ್ತೆ. ಆದ್ರೆ ಏನಾಯ್ತು, ಭಾರತದ ಸಂಸತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಇದನ್ನು ಹಂಗಾಮ ಮಾಡ್ತು, ಸಂಸತ್ ಅಧಿವೇಶನ ನಡೆಯದಂತೆ ನೋಡ್ಕೊಳ್ತು. ಇದಿಷ್ಟೇ ಅಲ್ಲ ಮಿತ್ರರೇ, 2023ರ ಜನವರಿಯಲ್ಲಿ OCCRP ಒಂದು ರಿಪೋರ್ಟ್ ಅನ್ನು ಬಿಡುಗಡೆ ಮಾಡುತ್ತೆ. ಆ ರಿಪೋರ್ಟ್ ಏನು ಕೇಳಿದ್ರೆ, ಗೌತಮ್ ಅದಾನಿಯ ವಿರುದ್ಧ
ವಿರುದ್ಧದ ರಿಪೋರ್ಟ್ ಅದು. ಯಾವಾಗ ಆ ರಿಪೋರ್ಟ್ ಬಿಡುಗಡೆ ಆಗುತ್ತೋ ಭಾರತದಲ್ಲಿ ಸಂಸತ್ ಅಧಿವೇಶನ ಆರಂಭಗೊಳ್ಳುತ್ತೆ, ಅಂದ್ರೆ ಬಜೆಟ್ ಅಧಿವೇಶನ ಆರಂಭಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಇದನ್ನೇ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಹಂಗಾಮ ಸೃಷ್ಟಿ ಮಾಡ್ತಾರೆ. ಅದಾನಿ ಇಡೀ ದೇಶವನ್ನ ಮುಳುಗಿಸ್ತಾರೆ, ಹಾಗೆ ಹೀಗೆ ಅಂತ ಇದೇ ರಾಹುಲ್ ಗಾಂಧಿ ಮಾತನಾಡ್ತಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವಾಗ OCC RP ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುತ್ತೋ ತಕ್ಷಣ ಭಾರತದಲ್ಲಿ ಹಂಗಾಮವನ್ನ ಕಾಂಗ್ರೆಸ್ ಸೃಷ್ಟಿ ಮಾಡುತ್ತೆ. ರಾಹುಲ್ ಗಾಂಧಿ ಅದರ ಬಗ್ಗೆ ಮಾತನಾಡ್ತಾರೆ. ಈ OCC RP ಇದೆಯಲ್ಲ, ಇದು ಭಾರತದ ಕಾಂಗ್ರೆಸ್ ಬಗ್ಗೆ ಎಷ್ಟು ಸಾಫ್ಟ್ ಕಾರ್ನರ್ ಹೊಂದಿದೆ ಅನ್ನೋದಕ್ಕೆ ಇನ್ನೊಂದು ದಾಖಲೆ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಬಂತಲ್ಲ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಭಾರತದ ಕೋರ್ಟ್ನ ಕಟಕಟೆಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಬಂತು. ಆಗ ಇದೇ OCC RP ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡುತ್ತೆ. ಭಾರತದ ವಿಪಕ್ಷ ನಾಯಕರ ವಿರುದ್ಧ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ, ಇದರ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಯೋಚನೆ ಮಾಡಿ ಮಿತ್ರರೇ, ಭಾರತದಲ್ಲಿ ರಾಹುಲ್ ಗಾಂಧಿ ಪರವಾಗಿ ಯಾರು ಪ್ರತಿಭಟನೆ ಮಾಡಿದ್ರು? ಯಾರೋ ಒಂದು 4 ಜನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿರಬಹುದು. ಈ ದೇಶದ ಜನರು ಒಬ್ಬ ಆರೋಪ ಹೊತ್ತಂತಹ ನಾಯಕನ ಬಗ್ಗೆ ಪ್ರತಿಭಟನೆ ಮಾಡ್ತಾರಾ? ಅದರ ಜರೂರತ್ ಭಾರತೀಯರಿಗಿದೆಯಾ? ರಾಹುಲ್ ಗಾಂಧಿ ಮೇಲೆ ಕೇಸ್ ಆದ್ರೆ ನಮ್ಮ ಕಾನೂನು ಇದೆ, ಕಾನೂನು ಪ್ರಕಾರ ಕ್ರಮ ಆಗತ್ತೆ. ಆದರೆ OCC RP ಸುದ್ದಿಯನ್ನು ಪ್ರಕಟಿಸುತ್ತೆ, ಭಾರತದಲ್ಲಿ ವಿಪಕ್ಷ ನಾಯಕರ ಪರವಾಗಿ ದೇಶಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಅಂದ್ರೆ ಎಷ್ಟು ಸಾಫ್ಟ್ ಕಾರ್ನರ್ ಅನ್ನ ಈ OCC RP ತೋರಿಸುತ್ತೆ. ಈ ರಾಹುಲ್ ಗಾಂಧಿಯನ್ನ ಬಚಾವ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡುತ್ತೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಮಿತ್ರರೇ. ಇದು ಕೇವಲ ಆರೋಪ ಅಲ್ಲ, ಇದಕ್ಕೆ ಒಂದಷ್ಟು ದಾಖಲೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಇದೇ ವರ್ಷ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು ನಿಮಗೆಲ್ಲ ಗೊತ್ತು. ಆ ಪ್ರವಾಸ ಬಹಳ ಸದ್ದು ಮಾಡಿತ್ತು. ಯಾಕೆ ಕೇಳಿದ್ರೆ, ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿ ಭಾರತ ವಿರೋಧಿಗಳು ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಭೇಟಿಯಾಗಿದ್ರು. ಭಾರತದ ಪರವಾಗಿದ್ದಂತಹ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಕೂಡ ರಾಹುಲ್ ಗಾಂಧಿ ಭೇಟಿಯಾಗಿರಲಿಲ್ಲ. ಪಾಕಿಸ್ತಾನದ ಪರವಾಗಿರುವಂತಹ ಸಂಸದರನ್ನ, ಭಾರತದ ವಿರುದ್ಧವಾಗಿ ಮಾತನಾಡುವಂತಹ ಸಂಸದರನ್ನ, ಭಾರತದ ವಿರುದ್ಧವಾಗಿ ಕೆಲಸ ಮಾಡುವಂತಹ ಬೇರೆ ಬೇರೆ ದೇಶದ ಪತ್ರಕರ್ತರನ್ನ, ಇವರನ್ನೆಲ್ಲ ರಾಹುಲ್ ಗಾಂಧಿ ಭೇಟಿಯಾಗಿದ್ರು. ಅದರಲ್ಲಿ ಅತಿ ಮುಖ್ಯವಾಗಿ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗಿದ್ರು. ಅದರ ಫೋಟೋ ಕೂಡ ಈಗ ರಿವೀಲ್ ಆಗಿದೆ. ಅದು ಯಾರು ಕೇಳಿದ್ರೆ, ಇದೇ OCC RP ಗೆ ಕೆಲಸ ಮಾಡುವಂತಹ ಮುಷ್ಫಿಕರ್ ಫಜಲ್ ಅನ್ಸಾರಿ. ಈತ OCC RP ಗಾಗಿ ಕೆಲಸ ಮಾಡುವಂತಹ ಪತ್ರಕರ್ತ, ಬಾಂಗ್ಲಾದೇಶ ಮೂಲದವನು. ಈತನನ್ನ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿ ಭೇಟಿ ಆಗ್ತಾರೆ. ಈತ ಇದೇ ಪತ್ರಕರ್ತ ರಾಹುಲ್ ಗಾಂಧಿ ಜೊತೆಗೆ ಒಂದು ಸೆಲ್ಫಿಯನ್ನ ಕೂಡ ತೆಗೆದುಕೊಳ್ತಾನೆ. ಜೊತೆಗೆ ರಾಹುಲ್ ಗಾಂಧಿಯೊಂದಿಗೆ ಮೀಟಿಂಗ್ ಮಾಡ್ತಾ ಇರುವಂತಹ ಫೋಟೋ ಕೂಡ ಈಗ ವೈರಲ್ ಆಗಿದೆ. ಈಗ ಬಿಜೆಪಿ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ, ಅದಾನಿ ಮೋದಿ ಏಕ್ ಹೇ ಅಲ್ಲ, ರಾಹುಲ್ ಗಾಂಧಿ ಜಾರ್ಜ್ ಸೊರೋಸ್ ಏಕ್ ಹೇ, ಹೀಗಂತ ಬಿಜೆಪಿ ಅವರು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವೊಂದಷ್ಟು ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಂದ್ರೆ ಅರ್ಧ ರಾಹುಲ್ ಗಾಂಧಿಯ ಮುಖ, ಅರ್ಧ ಜಾರ್ಜ್ ಸೊರೋಸ್ ಮುಖ. ಈ ಎಲ್ಲದರ ಮಧ್ಯೆ ಜಾರ್ಜ್ ಸೊರೋಸ್ ಯಾಕೆ ಬಂದ್ರು ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾರ್ಜ್ ಸೊರೋಸ್ ಭಾರತದ ವಿರುದ್ಧ ಇರುವಂತಹ ಅಮೆರಿಕದ ಉದ್ಯಮಪತಿ, ಬಿಲಿಯನಿಯರ್. ಆತ ಬೇಕಾದಷ್ಟು ಹಣವನ್ನು ಹೊಂದಿದ್ದಾನೆ. ಆತನಿಗೆ 94 ವರ್ಷ, ಈಗಲೂ ಸಾಯು ಆಗಿದ್ದಾನೆ. ಆದ್ರೆ ಆತನಿಗೆ ಭಾರತದ ಮೇಲೆ ದ್ವೇಷ. ಕೇವಲ ಭಾರತದ ಮೇಲಲ್ಲ, ಈತ ವಿಶ್ವದಲ್ಲಿ ಯಾವುದಾದ್ರೂ ದೇಶ ಉತ್ತಮವಾಗಿದೆ, ಅವರ ಆರ್ಥಿಕತೆ ಬೆಳೀತಾ ಇದೆ, ತುಂಬಾ ಸಂತೋಷವಾಗಿದ್ದಾರೆ ಅಂತಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ ಜಾರ್ಜ್ ಸೊರೋಸ್ ಸಿದ್ಧ ಇಲ್ಲ. ಅದನ್ನು ಹಾಳು ಮಾಡೋದಕ್ಕೆ ತನ್ನ ಹಣವನ್ನು ವೆಚ್ಚ ಮಾಡ್ತಾನೆ. ಈ ಹಿಂದೆ ಇಂಗ್ಲೆಂಡ್ ಮೇಲೂ ಕೂಡ ಈತ ಸಮರ ಸಾರಿದ್ದ. ಇಂಗ್ಲೆಂಡ್ನ ಆರ್ಥಿಕತೆಯನ್ನ ಒಂದೇ ದಿನದಲ್ಲಿ ಬಹಳ ಸಂಕಷ್ಟಕ್ಕೆ ತಳ್ಳಿಟ್ಟಿದ್ದ. ಬೇರೆ ಬೇರೆ ದೇಶದ ಮೇಲೆ ಈತನ ಕುದೃಷ್ಟಿ ಬಿದ್ದಿತ್ತು. ಥೈಲ್ಯಾಂಡ್ನ ಆರ್ಥಿಕತೆಗೆ ಜಾರ್ಜ್ ಸೊರೋಸ್ ಕೊಟ್ಟಂತಹ ಹೊಡೆತ ಇವತ್ತಿಗೂ ಕೂಡ ಸರಿ ಹೋಗಿಲ್ಲ. ಅಂತಹ ಒಬ್ಬ ಕೆಟ್ಟ ಹೀನ ಮನಸ್ಥಿತಿ ಇರುವಂತಹ ಅಮೆರಿಕದ ಉದ್ಯೋಗಪತಿ ಈ ಜಾರ್ಜ್ ಸೊರೋಸ್ ಭಾರತದಲ್ಲಿ ನರೇಂದ್ರ ಮೋದಿಯನ್ನ ಸಿಕ್ಕಾಪಟ್ಟೆ ವಿರೋಧಿಸ್ತಾನೆ. ಕಡು ವಿರೋಧಿ ಈತ. ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳಿ ತನ್ನ ಹಣವನ್ನ ಖರ್ಚು ಮಾಡ್ತಾ ಇದ್ದಾನೆ. ಅಂತಹ ಒಂದು ಇಕೋಸಿಸ್ಟಮ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಈತ ಪ್ರಯತ್ನ ಮಾಡ್ತಾ ಇದ್ದಾನೆ. ಈ ಜಾರ್ಜ್ ಸೊರೋಸ್ಗೂ ಈಗ OCC RPಗೂ ರಾಹುಲ್ ಗಾಂಧಿಗೂ ಏನ್ ಸಂಬಂಧ ಕೇಳಿದ್ರೆ, ಈ OCC RP ಇದೆಯಲ್ಲ, ಇದಕ್ಕೆ ಒಂದು ಕಡೆ ಅಮೆರಿಕ ಸರ್ಕಾರ ಫಂಡ್ ಮಾಡುತ್ತೆ, ಇನ್ನೊಂದು ಕಡೆಯಲ್ಲಿ ಜಾರ್ಜ್ ಸೊರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಕೂಡ ದೊಡ್ಡ ಮಟ್ಟದಲ್ಲಿ ದೇಣಿಗೆ ಕೊಡುತ್ತೆ. ಈ ಓಪನ್ ಸೊಸೈಟಿ ಫೌಂಡೇಶನ್ ಇದೆಯಲ್ಲ, ಜಾರ್ಜ್ ಸೊರೋಸೇ ಹುಟ್ಟು ಹಾಕಿದ್ದು. ಆ ಫೌಂಡೇಶನ್ ಮೂಲಕವಾಗಿ OCC RPಗೆ ಹಣವನ್ನ ಜಾರ್ಜ್ ಸೊರೋಸ್ ಕೊಡ್ತಾನೆ. ಈ ಜಾರ್ಜ್ ಸೊರೋಸ್ಗೂ ರಾಹುಲ್ ಗಾಂಧಿಗೂ ಏನ್ ಲಿಂಕು ಅಂತ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇರಬಹುದು. ಅದಕ್ಕೂ ಕೂಡ ಇದೆ ದಾಖಲೆ. ಅದೇನು ಕೇಳಿದ್ರೆ, ಈ ಜಾರ್ಜ್ ಸೊರೋಸ್ನ ಅತ್ಯಂತ ಆಪ್ತ, ಜೊತೆಗೆ ಓಪನ್ ಸೊಸೈಟಿ ಫೌಂಡೇಶನ್ ಉಪಾಧ್ಯಕ್ಷನಾಗಿರೋದು ಸಲೀಲ್ ಶೆಟ್ಟಿ ಎನ್ನುವಂತ ವ್ಯಕ್ತಿ. ಈ ಸಲೀಲ್ ಶೆಟ್ಟಿ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಹೆಜ್ಜೆ ಹಾಕಿದ್ದಾನೆ. ಮಿತ್ರರೇ, ನಿಮಗೆಲ್ಲ ಕ್ಲಿಯರ್ ಆಯ್ತು ಅಂತ ಭಾವಿಸಿದ್ದೀನಿ. ಜಾರ್ಜ್ ಸೊರೋಸ್ನ ಓಪನ್ ಸೊಸೈಟಿ ಫೌಂಡೇಶನ್ ಉಪಾಧ್ಯಕ್ಷ ಸಲೀಲ್ ಶೆಟ್ಟಿ ಭಾರತದಲ್ಲಿ ರಾಹುಲ್ ಗಾಂಧಿ ಮಾಡೋದ್ರಲ್ಲ ಭಾರತ್ ಜೋಡೋ ಯಾತ್ರೆ, ಅದರಲ್ಲಿ ಈ ಸಲೀಲ್ ಶೆಟ್ಟಿ ಭಾಗಿಯಾಗಿದ್ದಾನೆ, ಜೊತೆಗೆ ಹೆಜ್ಜೆ ಹಾಕಿದ್ದಾನೆ. ಆ ಫೋಟೋಗಳಿದಾವೆ. ಅಲ್ಲಿಗೆ ನಿಮಗೆ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಹೀಗಾಗಿ ಬಿಜೆಪಿಯ ಸಂಬಿತ್ ಪಾತ್ರ ಸೇರಿದಂತೆ ಅನೇಕ ಬಿಜೆಪಿಯ ಮುಖಂಡರು ಹೇಳ್ತಾ ಇದ್ದಾರೆ, ಇದು ಡೇಂಜರಸ್ ಟ್ರಯಾಂಗಲ್. ಅಂದ್ರೆ 3 ಜನರ ಒಂದು ಡೇಂಜರಸ್ ಕೂಟ ಇದು. US ಸರ್ಕಾರ ಇದೆ, ಜಾರ್ಜ್ ಸೊರೋಸ್ ಇದ್ದಾರೆ, OCC RP ಇದೆ, ಇತ್ತ ಕಡೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಈ ಕಾರಣದಿಂದ ಸಂಬಿತ್ ಪಾತ್ರ ಹೇಳ್ತಾರೆ, ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅಂತ ಕರೆಯೋದಕ್ಕೆ ನನಗೆ ಯಾವುದೇ ರೀತಿಯಲ್ಲೂ ಸಂಕೋಚ ಇಲ್ಲ, ಹೀಗಂತ ಸಂಬಿತ್ ಪಾತ್ರ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನವರು ಹಂಗಾಮ ಸೃಷ್ಟಿ ಮಾಡ್ತಾ ಇದ್ದಾರೆ. ಭಾರತದ ವಿಪಕ್ಷ ನಾಯಕನನ್ನ ಬಿಜೆಪಿಯ ಸಂಸದ ದೇಶದ್ರೋಹಿ ಅಂತ ಕರೆದು ಬಿಟ್ಟಿದ್ದಾರೆ. ಮಿತ್ರರೇ, ಇಷ್ಟೆಲ್ಲ ಆಗ್ತಿದ್ದ ಹಾಗೆ ದೇಶದ್ರೋಹಿ ಅಂತ ಕರೆಯೋದ್ರಲ್ಲಿ ತಪ್ಪೇನು? ದೇಶಕ್ಕೆ ದ್ರೋಹ ಮಾಡೋದು ಯಾರೇ ಆಗಿದ್ರು ಕೂಡ ಅವರು ದೇಶದ್ರೋಹಿನೇ. ಬಿಜೆಪಿಯವರು ಏನು ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ
ತಾನೆ, ಎಲ್ಲದಕ್ಕೂ ದಾಖಲೆಗಳಿದೆಯಲ್ಲ. ಈಗ ಕಾಂಗ್ರೆಸ್ನವ್ರು ಏನ್ ಮಾಡಬೇಕು, ಅದೆಲ್ಲ ಸುಳ್ಳು ಅಂತ ಸಾಬೀತು ಮಾಡಬೇಕು. ಆದ್ರೆ ಕಾಂಗ್ರೆಸ್ನವರು ಇದಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದ್ದಾರೆ, ನಾವು ಅದಾನಿ ವಿಚಾರವನ್ನ ಪ್ರಸ್ತಾಪ ಮಾಡಿದೀವಿ, ಮೋದಿ ಇದರಲ್ಲಿ ಸಿಕ್ಕಾಕೊಳ್ಳುವಂತಹ ಭೀತಿ ಇದೆ, ಹೀಗಾಗಿ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ಕೌಂಟರ್ ಅಟ್ಯಾಕ್ ಮಾಡೋದಕ್ಕೋಸ್ಕರವಾಗಿ ಬಿಜೆಪಿಯವರು ಸೃಷ್ಟಿಸಿದಂತಹ ಜಾಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಮಿತ್ರರೇ, ಇದು ಜಾಲನೂ ಅಲ್ಲ, ಏನೂ ಅಲ್ಲ. ಫ್ರೆಂಚ್ನ ಪತ್ರಿಕೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ವರದಿಯನ್ನ ಪ್ರಕಟ ಮಾಡಿದೆ. ಈಗ ಅಮೆರಿಕದ ಪತ್ರಿಕೆ ಏನೋ ಒಂದು ವರದಿ ಮಾಡುತ್ತೆ ಅಂತಂದ್ರೆ ಅದನ್ನ ಇಟ್ಟುಕೊಂಡು ಕಾಂಗ್ರೆಸ್ನವರು ಭಾರತದಲ್ಲಿ ಹಂಗಾಮ ಸೃಷ್ಟಿ ಮಾಡಬಹುದು, ಅದಾನಿಯನ್ನ ಮೋದಿಯನ್ನ ಲಿಂಕ್ ಮಾಡಬಹುದು, ಮೋದಿಯ ವಿರುದ್ಧ ಆರೋಪ ಮಾಡಬಹುದು, ಅದೆಲ್ಲ ಸರಿ. ಈಗ ಫ್ರೆಂಚ್ನ ಪತ್ರಿಕೆ ಆಧಾರ ಸಹಿತವಾಗಿ ಒಂದು ವರದಿಯನ್ನ ಮಾಡಿದ್ರೆ ಅದನ್ನ ಬಿಜೆಪಿಯವರು ಪ್ರಸ್ತಾಪ ಮಾಡಬಾರದು. ಯಾಕೆಂದ್ರೆ ಅದು ರಾಹುಲ್ ಗಾಂಧಿ ಬುಡಕ್ ಬರುತ್ತೆ. ಮಿತ್ರರೇ, ಒಟ್ಟಾರೆಯಾಗಿ ಕಾಂಗ್ರೆಸ್ನವರ ಕಂಪ್ಲೀಟ್ ಇಕೋ ಸಿಸ್ಟಮ್ ಬಟಾ ಬಯಲಾಗಿದೆ. ರಾಹುಲ್ ಗಾಂಧಿ ಅವರ ಫೈಲ್ಸ್ ಓಪನ್ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಾಹುಲ್ ಗಾಂಧಿ ಈಗ ಅದಾನಿ ವಿಚಾರದಲ್ಲಿ ವಿನಾಕಾರಣ ರಾಜಕೀಯ ಮಾಡೋದಕ್ಕೆ ಹೋಗಿ ತನ್ನ ಅತಿ ದೊಡ್ಡ ಇಕೋ ಸಿಸ್ಟಮ್ನ ವಿಚಾರ ಈಗ ಬಯಲಾಗುವಂತೆ ಮಾಡ್ಕೊಂಡಿದ್ದಾರೆ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ದೇಶದ ಜನ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಒಂದು ವಿಪಕ್ಷವಾಗಿ ಈ ದೇಶದಲ್ಲಿ ರಾಜಕಾರಣ ಮಾಡೋದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲೂ ಅಧಿಕಾರ ಇದೆ. ಕೇಂದ್ರ ಸರ್ಕಾರವನ್ನ ಕಾಲೆಳಿಬಹುದು, ಕೇಂದ್ರ ಸರ್ಕಾರ ತಪ್ಪಿದ್ದಲ್ಲಿ ಅವರು ಪ್ರತಿಭಟಿಸಬಹುದು, ಎಲ್ಲದಕ್ಕೂ ಅವಕಾಶ ಇದೆ. ಆದ್ರೆ ಭಾರತದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಅಧಿಕಾರಕ್ಕೆ ಬಂದಿರುವಂತಹ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ನೀವು ವಿದೇಶಿ ಶಕ್ತಿಯನ್ನ ಬಳಸ್ಕೊಳ್ತಾ ಇದ್ರಿ. ವಿದೇಶಿ ಶಕ್ತಿಯ ಜೊತೆಗೆ ಕೈ ಜೋಡಿಸಿರುವಂತಹ ಆರೋಪ ಇದೆಯಲ್ಲ, ಬಹಳ ಗಂಭೀರವಾದಂತಹ ಆರೋಪ. ಇದರ ಬಗ್ಗೆ ಬಿಜೆಪಿ ಕೇವಲ ಆರೋಪ ಮಾಡಿ ಒಂದಷ್ಟು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಬಿಡುವಂತಹ ವಿಚಾರ ಅಲ್ಲ. ಇದರ ಬಗ್ಗೆ ತನಿಖೆ ಆಗಬೇಕು. ನಿಜವಾಗ್ಲೂ ಇದು ಸಾಬೀತಾಗಿದ್ದೇ ಆದ್ರೆ ಕಾನೂನಾತ್ಮಕ ಕ್ರಮಗಳು ಆಗಬೇಕು. ಇಲ್ಲಿ ನರೇಂದ್ರ ಮೋದಿ ಸರ್ಕಾರದ ವಿಚಾರ ಅಲ್ಲ, ಇದು ಭಾರತದ ವಿಚಾರ. ನರೇಂದ್ರ ಮೋದಿ ಸರ್ಕಾರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಭಾರತ ಇರಬೇಕು ತಾನೆ. ಭಾರತದ ವಿಚಾರದಲ್ಲಿ ಇನ್ಯಾವುದೋ ದೇಶ ಹಸ್ತಕ್ಷೇಪ ಮಾಡುವಂತಹದ್ದು ಎಂತಹ ಗಂಭೀರವಾದಂತಹ ಆರೋಪ. ಹೀಗಾಗಿ ಈ ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂತ ನನ್ನ ಅನಿಸಿಕೆ. ನಿಮಗೇನು ಅನ್ಸುತ್ತೆ? ಈ ಇಡೀ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.